ಎಕ್ಸಾಮ್ ಟ್ರ್ಯಾಪರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದ ಮೂಲಕ 2021 ಫೆಬ್ರವರಿ 18ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಈ ವಿಡಿಯೋನ ನೋಡೋಕೆ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ನಾವು ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ನೋಟಿಫಿಕೇಶನ್ ಬರಲು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈಗ 2021 ಫೆಬ್ರವರಿ 18ರ ಪ್ರಚಲಿತ ಘಟನೆಗಳನ್ನ ನೋಡೋಣ. ಯಾವ ದೇಶದ ಓಟಗಾರ ಬೀಟ್ರೀಸ್ ಚೆಪ್ಕೋಚ್ 14 ನಿಮಿಷ 43 ಸೆಕೆಂಡ್ಗಳಲ್ಲಿ 5 ಕಿಲೋಮೀಟರ್ ರಸ್ತೆ ಮಾರ್ಗಗಳನ್ನು ಪೂರ್ಣಗೊಳಿಸುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದ್ದಾನೆ? ಉತ್ತರ ಕೀನ್ಯಾ. 3000 ಮೀಟರ್ ಸ್ಟೀಪಲ್ ಚೇಸ್ ವಿಶ್ವ ಚಾಂಪಿಯನ್ 14 ನಿಮಿಷ 43 ಸೆಕೆಂಡ್ಗಳಲ್ಲಿ ಮೊನಾಕೋ ಓಟವನ್ನು ಗೆದ್ದ 5 ಕಿಲೋಮೀಟರ್ ರಸ್ತೆ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಇವರು ಕೀನ್ಯಾ ದೇಶಕ್ಕೆ ಸಂಬಂಧಿಸಿರುವಂತಹ ಓಟಗಾರ ಆಗಿರ್ತಾರೆ. T20 ಕ್ರಿಕೆಟ್ನಲ್ಲಿ 100 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಗೆದ್ದ ಮೊದಲ ತಂಡ ಎಂಬ ದೇಶದ ತಂಡ ಯಾವುದು? ಉತ್ತರ ಪಾಕಿಸ್ತಾನ. ಪಾಕಿಸ್ತಾನ ದೇಶವು 165 ರನ್ ಬೆನ್ನಟ್ಟಿದ್ದ ದಕ್ಷಿಣ ಆಫ್ರಿಕಾ ವಿರುದ್ಧದ T20I ಸರಣಿಯನ್ನು ಗೆದ್ದುಕೊಂಡಿತು ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 100 T20 ಪಂದ್ಯಗಳನ್ನು ಗೆದ್ದ ಮೊದಲ ಪುರುಷರ ತಂಡವಾಯಿತು. ಈ ಚವಾನಿ ಪೋರ್ಟಲ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಉತ್ತರ ರಾಜನಾಥ್ ಸಿಂಗ್. ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಈ ಚವಾನಿ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ಈ ಒಂದು ಪೋರ್ಟಲ್ ಅನ್ನು ಪ್ರಾರಂಭಿಸಿದ ಸಿಂಗ್ ಕಂಟೋನ್ಮೆಂಟ್ ಪ್ರದೇಶಗಳ ನಿವಾಸಿಗಳು ನಾಗರಿಕ ಸಮಸ್ಯೆಗಳಿಗೆ ಸಂಬಂಧಿಸಿದ ದೂರುಗಳನ್ನು ನೋಂದಾಯಿಸಬಹುದು ಮತ್ತು ಮನೆಯಲ್ಲಿ ಕುಳಿತುಕೊಳ್ಳುವಾಗ ಅವುಗಳನ್ನು ಪರಿಹರಿಸಬಹುದು. ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರಿಂಗ್ಲಾ 2 ದಿನಗಳ ಭೇಟಿ ಯಾವ ದೇಶಕ್ಕೆ ಹೋಗಲಿದ್ದಾರೆ? ಉತ್ತರ ರಷ್ಯಾ. ರಷ್ಯಾ ದೇಶದ ಉಪ ವಿದೇಶಾಂಗ ಸಚಿವರಾದ ಇಗೋರ್ ಮೊರ್ಗೊಲೋವ್ ಅವರ ಆಹ್ವಾನದ ಮೇರೆಗೆ ವಿದೇಶಾಂಗ ಕಾರ್ಯದರ್ಶಿಯಾದಂತಹ ಹರ್ಷವರ್ಧನ್ ಶ್ರಿಂಗ್ಲಾ ಅವರ 2 ದಿನಗಳ ಮಾಸ್ಕೋಗೆ ಅಧಿಕೃತ ಭೇಟಿ ನೀಡಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ಮುಂದಿನ ಸುತ್ತಿನ ಭಾರತ ರಷ್ಯಾ ವಿದೇಶಾಂಗ ಕಚೇರಿ ಸಮಾಲೋಚನೆಗಳನ್ನು ಉಪ ವಿದೇಶಾಂಗ ಸಚಿವರಾದ ಮೊರ್ಗೊಲೋವ್ ಅವರೊಂದಿಗೆ ನಡೆಸಲಿದ್ದು, ಈ ಸಂದರ್ಭದಲ್ಲಿ ಉಭಯ ಪಕ್ಷಗಳು ಮುಂಬರುವ ಉನ್ನತ ಮಟ್ಟದ ವಿನಿಮಯ ಸೇರಿದಂತೆ ದ್ವಿಪಕ್ಷೀಯ ಸಂಬಂಧದ ಸಂಪೂರ್ಣ ಹಾದಿಯನ್ನು ಪರಿಶೀಲಿಸಲಿವೆ. ವಲಸೆ ಕಾರ್ಮಿಕರಿಗಾಗಿ ರಾಷ್ಟ್ರೀಯ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲು ಉಪಗುಂಪನ್ನು ರಚಿಸಿದವರು ಯಾರು? ಉತ್ತರ ನೀತಿ ಆಯೋಗ. ವಲಸೆ ಕಾರ್ಮಿಕರಿಗಾಗಿ ರಾಷ್ಟ್ರೀಯ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲು ನೀತಿ ಆಯೋಗ ಉಪಗುಂಪನ್ನು ರಚಿಸಿದೆ ಎಂದು ಕಾರ್ಮಿಕ ಸಚಿವರಾದ ಸಂತೋಷ್ ಕುಮಾರ್ ಗಂಗವಾರ್ ಹೇಳಿದ್ದಾರೆ. ವಿವಿಧ ಸಚಿವಾಲಯಗಳು, ತಜ್ಞರು, NGOಗಳು ಮತ್ತು ನಾಗರಿಕ ಸಮಾಜ ಸಂಸ್ಥೆಗಳ ಸದಸ್ಯರನ್ನು ಒಳಗೊಂಡಿರುವ ಉಪಗುಂಪು ವಲಸೆ ಕಾರ್ಮಿಕರಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಸ್ಪಷ್ಟವಾದ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸುತ್ತದೆ. ಮೊದಲ ಪಾಲ್ಗುಣ ಹಬ್ಬವನ್ನು ಯಾವ ದೇಶ ಆಚರಿಸಿದೆ? ಉತ್ತರ ಬಾಂಗ್ಲಾದೇಶ. ಇದು ವಸಂತ ಕಾಲದ ಆಗಮನವನ್ನು ಸೂಚಿಸುತ್ತದೆ. ಬಾಂಗ್ಲಾದೇಶ, ಪಶ್ಚಿಮ ಬಂಗಾಳ, ನೇಪಾಳ ಮತ್ತು ಅಸ್ಸಾಂನಲ್ಲಿ 6ನೇ ಮತ್ತು ಅಂತಿಮ ಋತುಮಾನವಾಗಿರುತ್ತದೆ. ಒಂದು ಪಾಲ್ಗುಣ ಅನ್ನೋದು ಮೊದಲನೆಯದು ಸಾಮಾನ್ಯವಾಗಿ ಫೆಬ್ರವರಿ 13ರಂದು ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಬರುತ್ತದೆ. ಇತ್ತೀಚೆಗೆ 3 ವರ್ಷಗಳಿಂದ ರಾಷ್ಟ್ರೀಯ ಜೇನು ಸಾಕಣೆ ಮತ್ತು ಹನಿ ಮಿಷನ್ಗಾಗಿ ಕೇಂದ್ರ ಸರ್ಕಾರವು ಎಷ್ಟು ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಿದೆ? ಉತ್ತರ 500. ಅಂತಿಮವಾಗಿ ಜೇನು ಸಾಕಾಣಿಕೆಗಾಗಿ ಸರ್ಕಾರ 500 ಕೋಟಿ ರು ಘೋಷಿಸಲಾಗಿದೆ. ಈಗಾಗಲೇ ರಾಷ್ಟ್ರೀಯ ಜೇನು ಸಾಕಣೆ ಮತ್ತು ಹನಿ ಮಿಷನ್ ಅಥವಾ NBHM ಎಂಬ CSS ಇತ್ತು. ಇದನ್ನು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಥವಾ NMH ಅಡಿಯಲ್ಲಿ ಸೇರಿಸಲಾಗಿದೆ. ಲೈವ್ ಸ್ಟ್ರೀಮಿಂಗ್ ಆಗಿ ಡ್ರೋನ್ಗಳನ್ನು ಹಾರಲು ಯಾವ ಕ್ರೀಡಾ ಪ್ರಾಧಿಕಾರಕ್ಕೆ ಇತ್ತೀಚೆಗೆ ರಾಷ್ಟ್ರೀಯ ವಿಮಾನಯಾನ ಮತ್ತು DGCA ಸಚಿವಾಲಯ ಅನುಮತಿ ನೀಡಿದೆ? ಉತ್ತರ ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಥವಾ BCCI. ಮರದ ಆಟಿಕೆಗಳು, ಸ್ಥಳೀಯ ಕಲಾಕೃತಿಗಳು, ಕರಕುಶಲ ವಸ್ತುಗಳನ್ನು ಉತ್ತೇಜಿಸಲು ಫ್ಲಿಪ್ಕಾರ್ಟ್ ಜೊತೆ ಯಾವ ರಾಜ್ಯ ಸರ್ಕಾರ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಮಹಾರಾಷ್ಟ್ರ. ಮರದ ಆಟಿಕೆಗಳು, ಸ್ಥಳೀಯ ಕಲಾಕೃತಿಗಳು, ಕರಕುಶಲ ವಸ್ತುಗಳನ್ನು ಉತ್ತೇಜಿಸಲು ಮಹಾರಾಷ್ಟ್ರ ಸರ್ಕಾರ ಫ್ಲಿಪ್ಕಾರ್ಟ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಮಹಾರಾಷ್ಟ್ರ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ ಮತ್ತು ಮಹಾರಾಷ್ಟ್ರ ರಾಜ್ಯ ಖಾದಿ ಮತ್ತು ಗ್ರಾಮ ಕೈಗಾರಿಕಾ ಮಂಡಳಿ ಫ್ಲಿಪ್ಕಾರ್ಟ್ ನೊಂದಿಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿವೆ.
ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕ್ರಿಕೆಟ್ನ ಎಲ್ಲಾ ಸ್ವರೂಪಗಳಿಂದ ನಿವೃತ್ತಿ ಹೊಂದಿದ್ದಾರೆ. ಅವರು ಯಾರು? ಉತ್ತರ ನಮನ್ ಓಜಾ. ಭಾರತದ ಮಾಜಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತ ನಮನ್ ಓಜಾ ಅವರು 2021 ಫೆಬ್ರವರಿ 15ರಂದು ಕ್ರಿಕೆಟ್ನ ಎಲ್ಲಾ ಸ್ವರೂಪಗಳಿಂದ ನಿವೃತ್ತಿ ಘೋಷಿಸಿದ್ದಾರೆ. ನಮನ್ ಓಜಾ ಅವರು 2001ರಲ್ಲಿ ಮಧ್ಯಪ್ರದೇಶದ ಪರ ಪ್ರಥಮ ದರ್ಜೆ ಪ್ರವೇಶ ಮಾಡಿದರು. ದೆಹಲಿ ಪೊಲೀಸರು 74ನೇ ಪ್ರತಿಷ್ಠಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ 16 ಫೆಬ್ರವರಿ. ಸೆಣಬಿನ ಬೀಜ ವಿತರಣಾ ಯೋಜನೆಯನ್ನು ಪ್ರಾರಂಭಿಸಿದವರು ಯಾರು? ಉತ್ತರ ಸ್ಮೃತಿ ಇರಾನಿ. 5 ಲಕ್ಷ ರೈತರಿಗೆ ಲಾಭದಾಯಕ ಕಾರ್ಯಕ್ರಮವಾದ ಸೆಣಬಿನ ಬೀಜ ವಿತರಣಾ ಯೋಜನೆಯನ್ನು ಕೇಂದ್ರ ಜವಳಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಶ್ರೀಮತಿ ಸ್ಮೃತಿ ಜುಬಿನ್ ಇರಾನಿ ಅವರು ಇತ್ತೀಚೆಗೆ ಪ್ರಾರಂಭಿಸಿದರು. ತಮ್ಮ ಆದಾಯ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ಸೆಣಬಿನ ವೈವಿಧ್ಯಮಯ ಮತ್ತು ತಾಂತ್ರಿಕ ಜವಳಿ ಉತ್ಪನ್ನಗಳಲ್ಲಿ ದೇಶಕ್ಕೆ ಕೊಡುಗೆ ನೀಡಲು ಪ್ರಾಮಾಣೀಕೃತ ಬೀಜಗಳನ್ನು ಬಳಸಬೇಕೆಂದು ಸ್ಮೃತಿ ಜುಬಿನ್ ಇರಾನಿ ರೈತರಿಗೆ ಕರೆ ನೀಡಿದ್ದಾರೆ. ಇತ್ತೀಚೆಗೆ ಐಪಿಎಲ್ ತಂಡ ಕಿಂಗ್ಸ್ 11 ಪಂಜಾಬ್ ತನ್ನ ಹೆಸರನ್ನು ಏನೆಂದು ಬದಲಾಯಿಸಿದೆ? ಉತ್ತರ ಪಂಜಾಬ್ ಕಿಂಗ್ಸ್. ಇಂಡಿಯನ್ ಪ್ರೀಮಿಯರ್ ಲೀಗ್ ಫ್ರಾಂಚೈಸಸ್ ಕಿಂಗ್ಸ್ 11 ಪಂಜಾಬ್ ಹೊಸ ಋತುವಿಗೆ ಮುಂಚಿತವಾಗಿ ತನ್ನ ಹೆಸರನ್ನು ಪಂಜಾಬ್ ಕಿಂಗ್ಸ್ ಎಂದು ಬದಲಾಯಿಸಲು ಸಜ್ಜಾಗಿದೆ. ಬ್ರಹ್ಮಪುತ್ರ ವ್ಯಾಲಿ ಫರ್ಟಿಲೈಸರ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಥವಾ BVFCL ಎಲ್ಲಿದೆ? ಉತ್ತರ ಅಸ್ಸಾಂ. ಈ ಹಿಂದೆ ನಮ್ರೂಪ್ ರಸಗೊಬ್ಬರ ಸಂಕೀರ್ಣವಾದ ಬ್ರಹ್ಮಪುತ್ರ ಕಣಿವೆ ರಸಗೊಬ್ಬರ ನಿಗಮ ಲಿಮಿಟೆಡ್ ಅಸ್ಸಾಂನಲ್ಲಿ ದಿಲ್ಲಿ ನದಿಯ ದಡದಲ್ಲಿದೆ. ತನ್ನ ಯೂರಿಯಾ ಉತ್ಪಾದನಾ ಘಟಕಗಳ ಸುಗಮ ಕಾರ್ಯಾಚರಣೆಗಾಗಿ BVFCL ನಮ್ರೂಪ್ ಅಥವಾ ಅಸ್ಸಾಂಗೆ 100 ಕೋಟಿ ರುಗಳ ಅನುದಾನ ನೀಡುವ ರಸಗೊಬ್ಬರ ಇಲಾಖೆಯ ಪ್ರಸ್ತಾವನೆಯನ್ನು ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಅನುಮೋದಿಸಿತು. ಯಾವ ಭಾರತೀಯ ಬ್ಯಾಂಕ್ ತನ್ನ ಇ ಡೀಲರ್ ಯೋಜನೆಯಡಿ ಭಾರತೀಯ ತೈಲ ನಿಗಮದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಥವಾ PNB. ಆಯಿಲ್ ಕಂಪನಿಯ ವಿತರಕರಿಗೆ 2 ಕೋಟಿ ರುಗಳ ನೀಡುವಂತೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಥವಾ PNB ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಒಂದು ಒಪ್ಪಂದದ ಅಡಿಯಲ್ಲಿ ಬ್ಯಾಂಕ್ ಕಡಿಮೆ ಬಡ್ಡಿ ದರಗಳಲ್ಲಿ ಕನಿಷ್ಠ ಅಂಚು ಮತ್ತು ಕನಿಷ್ಠ ಅಥವಾ ಶೂನ್ಯ ಮೇಲಾಧಾರ ಅಗತ್ಯಗಳೊಂದಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಥವಾ PNB ಈ ಡೀಲರ್ ಯೋಜನೆಯಡಿ ಈ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಯಾವ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಬ್ಯಾಂಕುಗಳಿಂದ ಹಣ ಹಿಂಪಡೆಯುವುದನ್ನು RBI ನಿರ್ಬಂಧಿಸುತ್ತದೆ? ಉತ್ತರ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ. ನಾಸಿಕ್ನ ಇಂಡಿಪೆಂಡೆನ್ಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನಿಂದ ಹಣ ಹಿಂಪಡೆಯಲು ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ಬಂಧ ಹೇರಿದೆ. ಬ್ಯಾಂಕ್ನ ಪ್ರಸ್ತುತ ದ್ರವ್ಯತೆ ಸ್ಥಾನದಿಂದಾಗಿ ಈ ಕ್ರಮವನ್ನು 6 ತಿಂಗಳವರೆಗೆ ತೆಗೆದುಕೊಳ್ಳಲಾಗಿದೆ. RBI ಪ್ರಕಾರ ನಿರ್ಬಂಧಗಳು 6 ತಿಂಗಳ ಅವಧಿಗೆ ಜಾರಿಯಲ್ಲಿರುತ್ತವೆ. ಈ ನಿರ್ಬಂಧವನ್ನು RBI 1949ರ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯ ನಿಬಂಧನೆಗೆ ವಿಧಿಸಿದೆ. ಮಹಾರಾಜ ಸುಹಲ್ದೇವ್ ಸ್ಮಾರಕದ ಅಡಿಪಾಯವನ್ನು ಇತ್ತೀಚೆಗೆ PM ನರೇಂದ್ರ ಮೋದಿ ಅವರು ಯಾವ ನಗರದಲ್ಲಿ ಹಾಕಿದ್ದಾರೆ? ಉತ್ತರ ಬಹರೇಚ್. ಪ್ರಧಾನಿ ನರೇಂದ್ರ ಮೋದಿ ಅವರು ಫೆಬ್ರವರಿ 16, 2021ರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉತ್ತರ ಪ್ರದೇಶದ ಬಹರೇಚ್ ನಲ್ಲಿ ಮಹಾರಾಜ ಸುಹಲ್ದೇವ್ ಸ್ಮಾರಕಕ್ಕೆ ಶಿಲಾನ್ಯಾಸ ಮಾಡಿದರು. ವಿಶ್ವಸಂಸ್ಥೆಯ ಬಂಡವಾಳ ಅಭಿವೃದ್ಧಿ ನಿಧಿಯ ಹೊಸ ಕಾರ್ಯನಿರ್ವಾಹಕ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ? ಉತ್ತರ ಪ್ರೀತಿ ಸಿನ್ಹಾ. ಯುಎನ್ ಕ್ಯಾಪಿಟಲ್ ಡೆವಲಪ್ಮೆಂಟ್ ಫಂಡ್ ಭಾರತೀಯ ಮೂಲದ ಹೂಡಿಕೆ ಮತ್ತು ಅಭಿವೃದ್ಧಿ ಬ್ಯಾಂಕರ್ ಪ್ರೀತಿ ಸಿನ್ಹಾ ಅವರನ್ನು ಅದರ ಕಾರ್ಯನಿರ್ವಾಹಕ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದೆ. ಒಂದು ಸಂಸ್ಥೆಯ ಅತ್ಯುನ್ನತ ನಾಯಕತ್ವ ಸ್ಥಾನದಲ್ಲಿದೆ. ಇತ್ತೀಚೆಗೆ ನಿಧನರಾದ ನ್ಯಾಯಮೂರ್ತಿ ಅಥವಾ ನಿವೃತ್ತ M. ರಾಮ್ ಜೋಯಿಸ್ ಅವರು ಯಾವ ರಾಜ್ಯದ ರಾಜ್ಯಪಾಲರಾಗಿಯೂ ಸೇವೆ ಸಲ್ಲಿಸಿದ್ದಾರೆ? ಉತ್ತರ ಬಿಹಾರ ಮತ್ತು ಜಾರ್ಖಂಡ್. ಖ್ಯಾತ ನ್ಯಾಯವಾದಿ ಮತ್ತು ಬಿಹಾರ್ ಮತ್ತು ಜಾರ್ಖಂಡ್ನ ಮಾಜಿ ಗವರ್ನರ್ ನ್ಯಾಯಮೂರ್ತಿ ಅಥವಾ ನಿವೃತ್ತ ನ್ಯಾಯಮೂರ್ತಿ M. ರಾಮ್ ಜೋಯಿಸ್ ಅವರು ವಯಸ್ಸಿಗೆ ಸಂಬಂಧಿಸಿದ ಕಾಯಿಲೆಗಳಿಂದ ಬಳಲುತ್ತಿದ್ದರು. ಇತ್ತೀಚೆಗೆ ಅವರು ತಮ್ಮ 88ನೇ ವರ್ಷದಲ್ಲಿ ನಿಧನರಾದರು.
ಯೂರೋಸ್ಟಾಟ್ ಮಾಹಿತಿಯ ಪ್ರಕಾರ 2020ರಲ್ಲಿ ಯುರೋಪಿಯನ್ ಯೂನಿಯನ್ ಅಥವಾ ಇಯುಯ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ಯಾವ ದೇಶವಾಗಿದೆ? ಉತ್ತರ ಚೀನಾ. ಯುರೋಪಿಯನ್ ಯೂನಿಯನ್ ಅಂಕಿಅಂಶಗಳ ಸಂಸ್ಥೆ ಯೂರೋಸ್ಟಾಟ್ ನ ಮಾಹಿತಿಯ ಪ್ರಕಾರ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ 2020ರಲ್ಲಿ ಯುರೋಪಿಯನ್ ಯೂನಿಯನ್ ಅಥವಾ ಇಯುಯ ಅತಿ ದೊಡ್ಡ ವ್ಯಾಪಾರ ಪಾಲುದಾರನಾಗಿ ಯುನೈಟೆಡ್ ಸ್ಟೇಟ್ಸ್ ಅಥವಾ ಯುಎಸ್ ಅನ್ನು ಹಿಂದಿಕ್ಕಿದೆ. 2020ರಲ್ಲಿ ಯುರೋಪಿಯನ್ ಒಕ್ಕೂಟವನ್ನು ತೊರೆದ ಬ್ರಿಟನ್ ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ನ ನಂತರದ ಮೂರನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರನಾಗಿತ್ತು. ಯುದ್ಧದ ಅನುಭವಿ ಮೇಜರ್ ಜನರಲ್ ಅಥವಾ ನಿವೃತ್ತ ಬಸಂತ್ ಕುಮಾರ್ ಮಹಾಪಾತ್ರ ನಿಧನರಾಗಿದ್ದಾರೆ. ಅವರು ಯಾವ ರಾಜ್ಯಕ್ಕೆ ಸೇರಿದವರು? ಉತ್ತರ ಒಡಿಶಾ. 1962ರ ಇಂಡೋ ಚೀನಾ ಯುದ್ಧ ಮತ್ತು 1965 ಮತ್ತು 1971ರ ಭಾರತ ಪಾಕಿಸ್ತಾನ ಯುದ್ಧ ಸೇರಿದಂತೆ ಪ್ರಮುಖ ಯುದ್ಧಗಳಲ್ಲಿ ಭಾಗವಹಿಸಿದ ಯುದ್ಧ ಅನುಭವಿ ಮೇಜರ್ ಜನರಲ್ ಅಥವಾ ನಿವೃತ್ತ ಬಸಂತ್ ಕುಮಾರ್ ಮಹಾಪಾತ್ರ ಅವರು ನಿಧನರಾದರು. ಅವರ ವಯಸ್ಸು 87 ವರ್ಷವಾಗಿತ್ತು. ಒಡಿಶಾದ ಭುವನೇಶ್ವರದಿಂದ ಬಂದ ಮಹಾಪಾತ್ರರನ್ನು ಭಾರತೀಯ ಸೇನೆಯ ಶಸ್ತ್ರಸಜ್ಜಿತ ದಳಕ್ಕೆ ಅಥವಾ ಟ್ಯಾಂಕ್ಗಳು ಯುದ್ಧ ಅಧಿಕಾರಿಯಾಗಿ ನಿಯೋಜಿಸಲಾಯಿತು ಮತ್ತು ಅವರನ್ನು ಟ್ಯಾಂಕ್ ಮ್ಯಾನ್ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು. ಯಾವ ರಾಜ್ಯದಲ್ಲಿ ಚಿತ್ತೌರ ಸರೋವರದ ಅಭಿವೃದ್ಧಿ ಕಾರ್ಯಗಳನ್ನು ಪಿಎಂ ಮೋದಿ ಇತ್ತೀಚೆಗೆ ಉದ್ಘಾಟಿಸಿದ್ದಾರೆ? ಉತ್ತರ ಉತ್ತರ ಪ್ರದೇಶ. ಪ್ರಧಾನಿ ಮೋದಿ ಅವರು ಉತ್ತರ ಪ್ರದೇಶದ ಬಹರೈಚ್ ನಲ್ಲಿರುವ ಚಿತ್ತೌರ ಸರೋವರದ ಅಭಿವೃದ್ಧಿ ಕಾರ್ಯಗಳಿಗೆ ಅಡಿಪಾಯ ಹಾಕಿದರು. 2021ರ ಫೆಬ್ರವರಿ 18ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.